ತಿಂಗಳ ಹಿಂದೆ ಬಂದ ಬೆದರಿಕೆಯ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಈ ಸುದ್ದಿ ಮರೆಯಾಗುವ ಮುನ್ನ ಮತ್ತೆ ಭಟ್ಕಳ ಮತ್ತು ಕಾರವಾರ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಸ್ಫೋಟದ ಬೆದರಿಕೆ ಸಂದೇಶ ಬಂದಿದೆ. ಪೊಲೀಸ್ ಇಲಾಖೆಯು ಈಗ ಹೈ ಅಲರ್ಟ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ನೌಕಾನೆಲೆ ಮತ್ತು ಕೈಗಾದಂತಹ ಕೇಂದ್ರ ಸರ್ಕಾರದ ಯೋಜನೆಗಳು ನೆಲೆಯಾಗಿವೆ. ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಮಂಗಳವಾರ ಒಂದೇ ದಿನದಲ್ಲಿ 2 ಬಾಂಬ್ ಸ್ಫೋಟದ ಬೆದರಿಕೆ ಇಮೇಲ್ ಬಂದಿದ್ದು ಆತಂಕಕ್ಕೆ ಕಾರಣವಾಗಿದೆ. ಬೆಳಗ್ಗೆ ಸುಮಾರು 7:20 ವೇಳೆಗೆ ಗಯನಾ ರಮೇಶ್ ಹೆಸರಿನ ಮೇಲ್ ಖಾತೆಯಿಂದ ಭಟ್ಕಳ ಹಾಗೂ ಕಾರವಾರ ತಹಶೀಲ್ದಾರ್ ಅವರಿಗೆ ಮೇಲ್ ಒಂದು ಬಂದಿದೆ. ಕಚೇರಿಯಲ್ಲಿ ಶೀಘ್ರದಲ್ಲೇ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಲಿದೆ ಎಂದು ಬೆದರಿಕೆ ಸಂದೇಶವನ್ನ ಆರೋಪಿಗಳು ರವಾನಿಸಿದ್ದಾರೆ. ಇದರಲ್ಲಿ ತಮಿಳರು ಮತ್ತು ಪಾಕಿಸ್ತಾನಿಗಳ ಸೇಡು ಅಂತ ಉಲ್ಲೇಖಿಸಿದ್ದಾರೆ. ಆದರೆ ಜಿಲ್ಲೆಯ ಸರ್ಕಾರಿ ಕಚೇರಿಯನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಎಂಬ ಪ್ರಶ್ನೆ ಏಳುವಂತೆ ಮಾಡಿದೆ. ಇಂದು ದಿನಾಂಕ 16/12/2025 ಇವತ್ತು ಮುಂಜಾನೆ ಒಂದು 7:25 ಸಮಯಕ್ಕೆ ಒಂದು ಇಮೇಲ್ ತಹಸೀಲ್ದಾರ್ ಭಟ್ಕಳ ಇಮೇಲ್ ID ಅವರಿಗೆ ಒಂದು ಬಾಂಬ್ ಇದೆ ಅನ್ನೋದು ಒಂದು ಥ್ರೆಟ್ ಮೇಲ್ ಒಂದು ಬಂದಿರುತ್ತೆ. ಈ ಸಂಬಂಧಪಟ್ಟಂಗೆ ಅಲ್ಲಿಂದ ತಹಸೀಲ್ದಾರ್ ಅವರು ನಮಗೆ ಪೊಲೀಸ್ ಠಾಣೆಗೆ ತಿಳಿಸಿ ಇಮಿಡಿಯೇಟ್ ಆಗಿ ನಮ್ದು ಅಲ್ಲಿರೋ ಇನ್ಸ್ಪೆಕ್ಟರ್ ಕೂಡ ಹೋಗಿ ಅಟೆಂಡ್ ಮಾಡಿ ಅಲ್ಲಿ ಆಫೀಸ್ ಪ್ರಿಮೈಸಸ್ನ ಕ್ಲೋಸ್ ಮಾಡಿದ್ದೀವಿ. ಇಲ್ಲಿಂದ ನಮ್ದು ಕಾರವಾರದಿಂದ AC ಟೀಮು ಮತ್ತು ಬಾಂಬ್ ಸ್ಕ್ವಾಡ್ ಕೂಡ ತಿಳಿಸಿದ್ದೀವಿ ಅಲ್ಲಿ ಚೆಕ್ ಮಾಡೋದಕ್ಕೆ. ಇವಾಗ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಇದ್ರ ಜೊತೆಗೆ ನಾವು ನಿನ್ನೆ ಕೂಡ ಅದೇ ಥರ ಬಾಂಬ್ ಥ್ರೆಟ್ ಇಮೇಲ್ ಮಂಗಳೂರಲ್ಲಿ ಕೂಡ ಬಂದಿದೆ, ಅದು ಪ್ರಕರಣ ದಾಖಲಾಗಿದೆ. ಆಮೇಲೆ ಹಾಸನಲ್ಲೂ ಕೂಡ ಆ ಥರ ಆಗಿದೆ. ಪ್ಲಸ್ ಇಲ್ಲಿ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಇವಾಗ ಕಾರವಾರ ತಹಸೀಲ್ದಾರ್ ಇಮೇಲ್ IDಗೆ ಕೂಡ ಅದೇ ಥರ ಒಂದು ಥ್ರೆಟ್ ಬಂದಿದೆ. ಇದ್ರ ಬಗ್ಗೆ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇದ್ರ ಬಗ್ಗೆ ನಾವು ಕೂಡಲೇ ತನಿಖೆ ಕೈಗೊಂಡು ಇದು ಯಾರ ಇಮೇಲ್ IDಯಿಂದ ಬಂದಿದೆ ಅಂತ ಪತ್ತೆ ಹಚ್ತೀವಿ. ಈ ಥರ ಹಿಂದೆ ಒಂದು 10ನೇ ತಾರೀಕು ಜುಲೈಲಿ ಕೂಡ ಒಂದು ಬಾಂಬ್ ಥ್ರೆಟ್ ನಮ್ಮದು ಭಟ್ಕಳ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಥ್ರೆಟ್ ಇಮೇಲ್ ಬಂದಿತ್ತು. ಅದರದ್ದೊಂದು ಪ್ರಕರಣ 84/2025 ಅಂತ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಅದು ಬಂದಿದ್ದ ಆರೋಪಿ ಕೂಡ ನಾವು ಪತ್ತೆ ಹಚ್ಚಿ ಕೂಡಲೇ ನಾವು ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ. ಅದು ಪ್ರಕರಣ ಕೂಡ ಆಗಿದೆ, ಅದು ದಸ್ತಗಿರಿ ಮಾಡಿದಾಯಿತು. ನಾವು ಪತ್ತೆ ಹಚ್ಚಿ ಭಟ್ಕಳ ಠಾಣೆಯಲ್ಲಿ ಆಗಿದ ಅದೊಂದು ಜುಲೈ ತಿಂಗಳಲ್ಲಿ ಆಗಿದ್ದು. ಅವ್ರದ್ದು ಕೂಡ ಅವ್ರ ಮೇಲೆ ಅನೇಕ ಪ್ರಕರಣಗಳಲ್ಲಿದ್ದು ಕೂಡ ನಾವು ಚಾರ್ಜ್ ಶೀಟು ಕೂಡಲೇ ನಾವು ಸಲ್ಲಿಸ್ತಾ ಇದ್ದೀವಿ. ಅದರ ಬಗ್ಗೆ ನಾವೇನಂದರೆ ಇದ್ರ ಬಗ್ಗೆ ಅಲರ್ಟ್ ಆಗಿರೋಕ್ಕೆ ಹೇಳಿದ್ದೀವಿ. ಆ ಥರದ ಯಾವುದೇ ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಯಾವುದಾದ್ರೂ ಕಂಡು ಬಂದಿದ್ರೆ ಇಮಿಡಿಯೇಟಾಗಿ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಅದ್ರ ಜೊತೆಗೆ ಇವಾಗ ಇಮೇಲ್ ಬಂದಿರೋದ್ರಿಂದ ನಾವು ಅದ್ರ ಇಮೇಲ್ ID ಯಾರಿಂದ ಬಂದಿದೆ ಅಂತ ಎಲ್ಲ ಚೆಕ್ ಮಾಡಿ ಪತ್ತೆ ಹಚ್ತೀವಿ, ಎಲ್ಲಿಂದ ಮಾಡಿದ್ದಾರೆ, ಅವ್ರದ್ದು ಏನು ಉದ್ದೇಶ ಇದೆ ಅನ್ನೋದೆಲ್ಲ ನಾವು ಆರೋಪಿ ಐಡೆಂಟಿಫೈ ಆಗಿದ ತಕ್ಷಣ ನಾವು ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಇದು ಇಮಿಡಿಯೇಟಾಗಿ ಇದೊಂದು ಕ್ಲಿಯರೆನ್ಸ್ ಆಗಿದ ತಕ್ಷಣ ನಮ್ಮದು ಟೀಮ್ ಎಲ್ಲ ಚೆಕ್ ಮಾಡಿ ಅದಾದಮೇಲೆ ನಾವು ಬಂದೋಬಸ್ತ್ ಮಾಡ್ತೀವಿ. ಅದು ಬಂದಿರೋರು ಯಾರ್ಯಾರು ಬರ್ತಾರೆ ಅವರು ಚೆಕ್ ಮಾಡಿಕೊಂಡು ಆ ಪ್ರಿಮಿಸಸ್ಸಲ್ಲಿ ನಾವು ಅಲರ್ಟ್ ಇಟ್ಕೊಂಡು ಇದು ಮಾಡ್ತೀವಿ. ಇನ್ನು ಇದೊಂದು ಹುಸಿ ಬಾಂಬ್ ಬೆದರಿಕೆ ಅಂತ ಮೇಲ್ನೋಟಕ್ಕೆ ತಿಳಿಯುತ್ತೆ. ಆದರೂ ಈ ವಿಷಯವನ್ನ ಕಾರವಾರ ತಹಶೀಲ್ದಾರ್ ನರೋನಾ ಅವರು ಕಾರವಾರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಯಾವುದೋ ಮಾನಸಿಕ ಕಾಯಿಲೆ ಇರುವ ವ್ಯಕ್ತಿ ಇಮೇಲ್ ಮಾಡಿರುವ ಸಾಧ್ಯತೆಗಳಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ಕೈಗೊಂಡಿದೆ. ತಕ್ಷಣವೇ ಭಟ್ಕಳ ಮತ್ತು ಕಾರವಾರ ಪೊಲೀಸರು ಆಯಾ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಕಾರವಾರದಿಂದ ಬಾಂಬ್ ನಿಷ್ಕ್ರಿಯ ದಳವನ್ನ ಕರೆಯಿಸಿಕೊಳ್ಳಲಾಗಿದೆ. ಸದ್ಯ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಕಚೇರಿಯಿಂದ ಹೊರಗೆ ಕರೆಸಿದ್ದು ತಲಾಶ್ ಜಾರಿಯಲ್ಲಿದೆ. ಇವತ್ತು ಬೆಳಗ್ಗೆ ನಮ್ಮ ತಹಸೀಲ್ದಾರ್ ಇಮೇಲ್ ಐಡಿಗೆ ಇವತ್ತು ಬೆಳಗ್ಗೆ ನಮ್ಮ ತಹಸೀಲ್ದಾರ್ ಇಮೇಲ್ ಐಡಿಗೆ ಒಂದು ಮೇಲ್ ಸಂದೇಶ ಬಂದಿದೆ. ಏನಂದರೆ ಈ ಥರ ತಹಸೀಲ್ದಾರ್ ಕಚೇರಿಗಳಿಗೆ ಬಾಂಬ್ ಇಡ್ತಾ ಇದ್ದೀವಿ. ಯಾವ ತಹಸೀಲ್ದಾರ್ ಕಚೇರಿ ಏನು ಅಂತ ಏನೋ ಬರೆದಿಲ್ಲ, ಅದು ನಿರ್ದಿಷ್ಟ ಇಲ್ಲ. ಸೊ ಈ ವಿಷಯವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಂದಿದ್ದೇವೆ. ಅವರು ತಕ್ಷಣ ಪೊಲೀಸ್ ಅವರನ್ನು ತಿಳಿಸಿ ಅಂದಿದ ತಕ್ಷಣ ನಾವು ಪೊಲೀಸಿಗೆ ತಿಳಿಸಿದ್ವಿ. ಸೊ ಪೊಲೀಸ್ನವರು ಈಗ ಒಂದು ರೌಂಡಿಗೆ ಚೆಕ್ ಮಾಡಿದ್ದಾರೆ, ಎಲ್ಲ ಸ್ಟಾಫ್ಗಳನ್ನು ಹೊರಗೆ ಇಟ್ಬಿಟ್ಟು. ಸೊ ಇನ್ನು ಅವರು ಬಾಂಬ್ ಸ್ಕ್ವಾಡನ್ನು ಕರೆದಿದ್ದಾರೆ. ಅದು ಭಟ್ಕಳ ತಹಸೀಲ್ದಾರ್ ಆಫೀಸಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು 2-3 ತಾಸು ಆಗುತ್ತೆ ಬರಲಿಕ್ಕೆ. ಅಲ್ಲಿವರೆಗೆ ಯಾರೂ ಒಳಗೆ ಹೋಗಬಾರ್ದಂತ ನಿರ್ಬಂಧನೆ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸ್ಟಾಫ್ ಎಲ್ಲ ಹೊರಗಡೆ ಇದ್ದಾರೆ.
ಈಗ ಅಲ್ಲಿಂದ ಬಾಂಬ್ ಸ್ಕ್ವಾಡ್ ಮತ್ತು ಬಾಕಿ ಟೀಮ್ಸ್ ಬಂದು ಕನ್ಫರ್ಮೇಷನ್ ಕೊಟ್ಟ ಮೇಲೆ ಆಫೀಸನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ಎರಡನೇದು ಇನ್ನು ಮುಂದೆ ಸ್ವಲ್ಪ ಈ ಎಚ್ಚರಿಕೆ ಇರೋದ್ರಿಂದ ತಮ್ಮ CCTV ಕ್ಯಾಮ್ರಾ ಮತ್ತು ಒಂದು ಡೈಲಿ ಎಂಟ್ರಿ ಮತ್ತು ಎಕ್ಸಿಟ್ ಯಾರು ಆಗ್ತಾರೆ ಅಷ್ಟು ಮಂದಿ ಡೀಟೇಲ್ಸ್ ಬರ್ಕೊಳ್ಳಿ ಅಂತ ಒಂದು SP ಸಾಹೇಬ್ರ ನಿರ್ದೇಶನ ಇದೆ. ಸೊ ಅದರಂತೆ ನಾವು ಇವತ್ತು ನಾಳೆಯಿಂದ ಒಂದ್ಸತಿ ಹ್ಯಾಂಡ್ ಓವರ್ ಆದ ತಕ್ಷಣ ನಾವು ಒಟ್ಟಿನಲ್ಲಿ ಒಂದೇ ದಿನ 2 ಇಮೇಲ್ ಬೆದರಿಕೆ ಸಂದೇಶ ಬಂದಿದೆ. ಈ ಬಗ್ಗೆ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಪ್ರವೀಣ್ ಹೊಸಂತೆ, ಪಬ್ಲಿಕ್ ನೆಕ್ಸ್ಟ್, ಕಾರವಾರ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.